ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನೆನ್ನೆ ಅಂದರೆ ಹೋದ ವಿಡಿಯೋದಲ್ಲಿ ನೀವು ನಮ್ಮದು ಬೆಂಗಳೂರ್ದು ಇನ್ವಿಟೇಷನ್ದು ಪ್ಲ್ಯಾನು ಯಾವ ಥರ ನಾವು ಪ್ಲ್ಯಾನ್ ಮಾಡಿದ್ವಿ ಅದನ್ನೆಲ್ಲ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಮಾಡ್ತಿದ್ದೀವಿ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಕೇರಳ. ಸೊ ನಾವು ಕೇರಳ ಹೋಗ್ತಿದ್ದೀವಿ. ಯಾಕಪ್ಪ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ, ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗ್ ಶೂಟ್ಗೆ ಕೇರಳಗೆ ಹೋಗ್ತಿದ್ವಿ. ಸೊ ಕೇರಳಗೆ ಯಾವ ರೀತಿ ಹೋದ್ವಿ, ಏನೇನು ಮಾಡಿದ್ವಿ, ಯಾವ ರೀತಿ ಫೋಟೋ ಶೂಟ್ ಮಾಡಿದ್ವಿ, ಯಾರು ನಮ್ಮ ಅಕ್ಕನ ಮದುವೆದು ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿದವ್ರು ಯಾರು, ಸೊ ಇದನ್ನೆಲ್ಲದನ್ನು ನಾನು ಹೇಳ್ತೀನಿ ಸೊ ಈ ವಿಡಿಯೋದಲ್ಲೇ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಇವಾಗ ಆ್ಯಕ್ಚುಲಿ ನಾನು ನಮ್ಮ ಮನೇಲಿದ್ದೀನಿ. ಸೊ ನಮ್ಮ ರೂಮಿಂದ ಸೊ ಇವಾಗ ನಮ್ಮ ಅಕ್ಕರೆಲ್ಲ ಮೆಟ್ರೋಗೆ ಬರ್ತಿದ್ದಾರೆ. ಸೊ ಇಲ್ಲಿಂದ ನಮ್ಮ ಅಣ್ಣನ ಕಾರಲ್ಲಿ ಸೊ ನಾನು, ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಫ್ರೆಂಡ್ ರಕ್ಷಿತಕ್ಕ, ನಮ್ಮ ಅಣ್ಣ ಗಿರಿ ಅಣ್ಣ. ಸೊ ಇಲ್ಲಿ ಇವರೆಲ್ಲ ನಾವು ಒಂದು ಕಾರು, ಸೊ ಅವ್ರ ಫೋಟೋಗ್ರಾಫರ್ಸ್ ಇನ್ನೊಂದು ಕಾರು. ಸೊ 2 ಕಾರಲ್ಲಿ ಹೋಗ್ತಿದ್ದೀವಿ. ಸೊ ಬನ್ನಿ ನೋಡೋದ ಕೇರಳ ಹೆಂಗಿತ್ತು, ಸೊ ನಾವು ಯಾವ ಥರ ಫೋಟೋ ಶೂಟ್ಸ್ ಮಾಡಿದ್ವಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಓಕೆನಾ. ಸೊ ಬನ್ನಿ ಹೋಗೋಣ ಕೇರಳಗೆ. ನಾನು ಕಂಪ್ಲೀಟ್ ಪ್ರೋಸೆಸ್ನ ಹಾಕ್ತೀನಿ, ನಾವು ಯಾವ ಥರ ಹೋದ್ವಿ ಏನು ಎತ್ತ ಅಂತಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಸೊ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಓಕೆನಾ, ಬನ್ನಿ ಹೋಗೋದ ಕೇರಳಗೆ. ಗೈಸ್, ನಮ್ಮ ಅಕ್ಕರು ಬರ್ತಿದ್ದಾರೆ. ಓಕೆ, ನಾವು ಅಲ್ಲಿಂದ ಕದಂಬ ಹೋಟೆಲ್ಲಿ ಊಟ ಮಾಡಿ ಸೊ ಇಲ್ಲಿಂದ ನೈಟ್ ನಾವು ಎಲ್ಲರೂ ಇಲ್ಲಿಂದ ಕೇರಳಗೆ ಹೊರಟ್ವಿ. ಸೊ ಆಲ್ಮೋಸ್ಟ್ ನೈಟ್ 9 ಆಗಿತ್ತು. ಸೊ 9:30 ಆಗಿತ್ತು ನಾವು ಬಿಟ್ಟಾಗ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ನೈಟು ಕದಂಬ ಹೋಟ್ಲಲ್ಲಿ ಊಟ ಮಾಡಿ ಸೊ ಅಲ್ಲಿಂದ 6 hours 20 minutes ಜರ್ನಿ ಇತ್ತು. ಜರ್ನಿನ ಮುಗಿಸಿ ಕೇರಳಕ್ಕೆ ಬಂದು ಒಂದು ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಸೊ ಆ ಹೋಮ್ ಸ್ಟೇಲಿ ನಾವು ಸ್ಟೇ ಮಾಡಿ ರಾತ್ರಿ ಸೊ ಬೆಳಗ್ಗೆ 6ಗೆ ಬಿಟ್ಟು ಇಲ್ಲಿ ಮೀನ್ಕುಣ್ಣು ಏನು ವ್ಯೂ ಪಾಯಿಂಟ್ ಇದೆಯಲ್ಲ, ಸೊ ಆ ವ್ಯೂ ಪಾಯಿಂಟಲ್ಲಿ ಫೋಟೋಶೂಟಿಗೆ ಬಂದಿದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಅವ್ರದ್ದು ಫೋಟೋಗ್ರಾಫರ್ ಕಾರು. ಸೊ ನಮ್ಮ ಕಾರು ಸೊ ಕಾಣಿಸ್ತಾ ಇದೆಯಾ. ಸೊ ಅಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಬೀಚು, ಇದು ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಸೊ ಇಲ್ಲಿಗೆ ಬಂದು ಇಲ್ಲೊಂದು ಫಸ್ಟ್ ಪ್ಲೇಸ್ ಇದು. ಸೊ ಇದು ಫಸ್ಟ್ ಪ್ಲೇಸು. ಸೊ ಇದಾದಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ನೋಡೋಣ. ಅಂದರೆ ಇಲ್ಲಿ ಫುಲ್ ಲಾಸ್ಟ್ ಪಾಯಿಂಟಲ್ಲಿದ್ದೀವಿ. ಸೊ ಈ ಕಡೆ ಏನು ಸಿಗಲ್ಲ ನಮಗೆ, ಇದೇ ಲಾಸ್ಟು. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ಸಿಕ್ತು ಅಂತ ಇಲ್ಲಿ ಫೋಟೋಶೂಟು ಅಂದರೆ ಲೊಕೇಶನ್ ಎಲ್ಲ ಅವರೇ ಹೇಳಿದ್ರು ಸ್ವಲ್ಪ, ಅದರಲ್ಲಿ ಸೆಲೆಕ್ಟ್ ಮಾಡಿ ಹೇಳಿರೋ ಲೊಕೇಶನ್ಸ್ ಇವು. ಸೊ ಇದು ಫಸ್ಟ್ ಲೊಕೇಶನ್ನು. ಸೊ ಬನ್ನಿ ನೆಕ್ಸ್ಟ್ ಯಾವ ಲೊಕೇಶನ್ಗೆ ಹೋಗ್ತೀವಿ ಹೇಳ್ತೀನಿ. ಗೈಸ್, ಇವಾಗ ಏನು ಫಸ್ಟು ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಫೋಟೋಶೂಟ್ ಆಗಿ ತಿಂಡಿ ತಿಂದು ಸೊ ನೀವು ಹೋಟೆಲ್ನ ನೋಡಿದ್ರಲ್ಲ, ಅಲ್ಲೇ ತಿಂಡಿ ತಿಂದಿದ್ದು. ಯಪ್ಪ, ಇಲ್ಲಿ ಏನು ಕೊಬ್ಬರಿ ಎಣ್ಣೆ ಆಯಿತಾ, ಯಪ್ಪ ತಲೆಗೆ ಡಿಮ್ ಅಂದ್ಬಿಡ್ತು ನನಗೆ ಅಲ್ಲಿ ಹೋಟ್ಲೊಳಗೆ. ಸೊ ನೆಕ್ಸ್ಟ್ ವ್ಯೂ ಪಾಯಿಂಟ್ ಅಂದರೆ ನೆಕ್ಸ್ಟ್ ಫೋಟೋಶೂಟ್ ಪ್ಲೇಸ್ ಬಂದುಬಿಟ್ಟು ಇಲ್ಲಿ ಕಲ್ಯಾಣಿ ಇದೆ, ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ, ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ. ಸೊ ಇಲ್ಲಿ ನಮ್ಮ ಅಕ್ಕ ಭಾವ ಇದ್ದಾರೆ, ಅಲ್ಲಿ ಒಂದು ಫೋಟೋ ಅಲ್ಲೂ ತೆಗಿತಾ ಇದ್ದಾರೆ. ಅಲ್ಲೊಂದು ಕಪಲ್ ಇದ್ದಾರೆ ನೋಡಿ, ಅಲ್ಲೊಬ್ಬರು ಇದ್ದಾರೆ, ಇಲ್ಲಿ ನಮ್ಮ ಭಾವ ಇದ್ದಾರೆ, ಇಲ್ಲಿ ರಕ್ಷಿತಕ್ಕ. ನೋಡಿ, ಇದೇ ಕಲ್ಯಾಣಿ.
ಸೊ ಇಲ್ಲಿವಾಗ ಇಲ್ಲಿಂದ ಆದಮೇಲೆ ರೆಸ್ಟಿಗೆ ಸ್ವಲ್ಪ ಹೊತ್ತು ಒಂದು 2 hours ಕೊಡ್ತಾರಂತೆ. ಅದಾದಮೇಲೆ ನೆಕ್ಸ್ಟಿಗೆ ಯಾವುದೋ ಫೋರ್ಟ್ ಐತಂತೆ. ಸೊ ಫೋರ್ಟ್ಗೆ ಹೋಗೋದು. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಯಾವ ಫೋರ್ಟ್ ಅಂತ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಸೊ ಗೈಸ್ ಇವಾಗ ಏನೋ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಪೆನ್ನಕೊಂಡ ಬೀಚ್ಗೆ ಬಂದಿದ್ವಿ. ಇಲ್ಲೊಂದು ತೋರಿಸ್ತೀನಿ. ಅಲ್ಲಿ ನಿಂತಿದ್ದಾರೆ ನಮ್ಮ ಅಕ್ಕ ಬಾವ. ಸೊ ಡ್ರೋನ್ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಬೀಚು ನೋಡ್ತಾ ಇದ್ದಾರೆ. ಅವರೇ ಫೋಟೋಗ್ರಾಫರ್ಸು. ಅಯ್ಯೋ 5 ಜನ ಬಂದಿದ್ದಾರೆ ಫೋಟೋಗ್ರಾಫರ್ಸ್ ಅವರು. ಸೊ ಇಲ್ಲಿ ಇಲ್ಲಿ ಅಣ್ಣನ ಕಾರು ಅವ್ರದ್ದು ಫೋಟೋಗ್ರಾಫರ್ಸ್ ಕಾರ್ದು. ಫೋಟೋ ಶೂಟ್ ಜೊತೆಗೆ ಒಂಥರ ಟ್ರಿಪ್ ಆದಂಗೆ ಆಗ್ತೈತೆ. ಎಲ್ಲ ಪ್ಲೇಸಸ್ ಚೆನ್ನಾಗೈತೆ ಆ್ಯಕ್ಚುಲಿ. ಸೊ ಇದಾದಮೇಲೆ ನೆಕ್ಸ್ಟು ಸಂಜೆ ಇದು ಒಂದು ಫೋರ್ಟ್ ಐತೆ ಆ್ಯಕ್ಚುಲಿ. ಸೊ ಈ ಫೋರ್ಟ್ ಆದಮೇಲೆ ನೆಕ್ಸ್ಟ್ ಬೀಚ್ಗೆ ಹೋಗ್ತೀವಿ. ಸೊ ಅಲ್ಲಿ ನಾವು ಸ್ವಲ್ಪ ಆಟ ಆಡಿ ಅದಾದಮೇಲೆ ಅವ್ರದ್ದು ಫೋಟೋಶೂಟ್ ಮಾಡಿಸ್ಕೊಂಡು ಸೊ ಒಂಥರ ಎಂಜಾಯ್ಮೆಂಟ್ ಜೊತೆ ಫೋಟೋಶೂಟು ಪ್ರೀ ವೆಡ್ಡಿಂಗ್ ಶೂಟು ಆಗ್ತಾ ಇದೆ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ ಯಾವುದೋ ಬೀಚ್ ಅಂತೆ, ತೋರಿಸ್ತೀನಿ ಅದನ್ನು. ಸೊ ಇದು ಕಣ್ಣೂರು ಫೋರ್ಟ್ ಅಂತೆ, ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ಅದು ಯಾವ ಬೀಚ್ ಅಂತ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ? ಗೈಸ್ ಅಲ್ಲಿಂದ ಸೊ ಪಯಂಬಲಂ ಬೀಚ್ಗೆ ಬಂದಿದ್ದೀವಿ. ಸೊ ಬೀಚ್ ಮಾತ್ರ ಸಾಕಾಗೈತೆ. ಸೊ ಇಲ್ಲಿ ನೋಡಿ ಫೋಟೋಶೂಟ್ ಆಗ್ತಾ ಇದೆ ಇಲ್ಲಿ. ಸೊ ಸನ್ಸೆಟ್ ವ್ಯೂಗೋಸ್ಕರನೇ ಬೇಗ ಬಂದು ಅಲ್ಲಿಂದ ಅಲ್ಲಿ ಆ ಫೋರ್ಟ್ ಹತ್ರ ಒಂದು ಹಾಫ್ ಆನ್ ಅವರ್ ಅಷ್ಟೇ ತೆಗ್ದಿದ್ದು. ಸೊ ಅದಾದಮೇಲೆ ಇಲ್ಲಿಗೆ ಬಂದು ಸೊ ಇಲ್ಲಿ ಆ್ಯಕ್ಚುಲಿ ಸನ್ಸೆಟ್ಟಿಗೆ ನಾವು ವೆಯ್ಟ್ ಮಾಡಿದ್ದು. ಬೇಗ ಪಟ ಅಂತ ಅಕ್ಕ ಬಾವ ರೆಡಿಯಾಗಿ ಸೊ ಇಲ್ಲಿ ಬಂದಿದ್ದೀವಿ. ಸೊ ಸನ್ಸೆಟ್ ಬೇಕಂತಲೇ ಬಂದ್ವಿ ಇಲ್ಲಿ. ಸೊ ಚೆನ್ನಾಗಿ ಬರ್ತಿದೆ ಫೋಟೋಸ್ ಎಲ್ಲ. ಸೊ ಹಾಗೆ ಒಂದು ಸಲ ಬೀಚ್ ನೋಡಿ. ಸೊ ನಮ್ಮ ಭಾವ ಅಕ್ಕ ಇಲ್ಲಿದ್ದಾರೆ ನೋಡಿ. ಸೊ ಇಲ್ಲಿ ಫೋಟೋನ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಬೀಚು ನೋಡಿ ಫೋಟೋಶೂಟು. ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಮತ್ತು ಸೊ ಇನ್ನು ನಾಳೆ ಏನು ಫೋಟೋಶೂಟ್ಸ್ ಇದೆ. ಇನ್ನು ಒಂದು ನೈಟು ಫೈರ್ ಕ್ಯಾಂಪ್ ಇದೆ. ಅದಾದಮೇಲೆ ಕೆಫೆಲೂ ಒಂದು ಫೋಟೋಶೂಟ್ ಮಾಡ್ತಾರಂತೆ. ಸೊ ಓಕೆ ನೋಡೋಣ ಏನೇನು ಮತ್ತೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ. ಸೊ ಈ ಪ್ಲೇಸಲ್ಲಿ ಇಷ್ಟೇ. ಸೊ ನಾನು ಜಾಸ್ತಿ ವೀಡಿಯೋನ ಹಾಕಲ್ಲ, ಯಾಕಂದರೆ ಇವಾಗ ನಾನು ವೀಡಿಯೋ ಮಾಡಿ ಹಾಕ್ಬಿಟ್ರೆ ಆ ಪ್ರೀ ವೆಡ್ಡಿಂಗ್ ಶೂಟ್ದು ಒಂದು ಕ್ಲಿಪ್ಸ್ ಮಿಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಸುಮ್ಮನೆ ಕ್ಲಿಪ್ಸ್ ಹಾಕ್ತಿದ್ದೀನಿ ಅವ್ರದ್ದು ಯಾವ ಥರ ಫೋಟೋಶೂಟ್ ಮಾಡ್ತಿದ್ದಾರೆ ಅಂತ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ಲೈಕ್ ಯಾವ್ಯಾವ ಪ್ಲೇಸಸ್ಗೆ ಹೋದ್ವಿ ನಾವು ಅಂತ ಹೇಳೋಕ್ಕೊಂದು ವೀಡಿಯೋ, ಮತ್ತು ನಾವು ಯಾವ ಥರ ಬಂದ್ವಿ, ಸೊ ನಾವು ಯಾವ್ಯಾವ ಪ್ಲೇಸಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ವಿ ಅಂತ ಹೇಳೋಕ್ಕೆ ಈ ವಿಡಿಯೋ. ಸೊ ಬನ್ನಿ ಇದಾದಮೇಲೆ ನೆಕ್ಸ್ಟ್ ಫೈರ್ ಕ್ಯಾಂಪ್ ಮತ್ತು ಕೆಫೆ ಎರಡಿದೆ. ಸೊ ಫೈರ್ ಕ್ಯಾಂಪ್ ನಾವು ಎಲ್ಲಿ ಸ್ಟೇ ಮಾಡಿದ್ವಲ್ಲ ಅಲ್ಲೇ ಮಾಡ್ತೀವಿ ಅಂತಂದರು. ಏನೋ ಕೆಫೆನ ನಾವು ಇಲ್ಲಿ ಅಪ್ರೋಚ್ ಮಾಡಬೇಕು. ತುಂಬ ಇದ್ದಾವೆ ಕೆಫೆಸು. ಕೇಳಿ ಯಾವುದ್ರಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೆ ಸೊ ವೀಡಿಯೋ ಮಾಡೋಕ್ಕೆ, ಅದರಲ್ಲಿ ಸೊ ನಾವು ಏನೋ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಫೈರ್ ಕ್ಯಾಂಪ್ ಮತ್ತು ಕೆಫೆದು ವೀಡಿಯೋನ ಮುಂದೆ ಹಾಕ್ತೀನಿ ನಾನು. ಸೊ ಸ್ಟೇಟ್ಯೂನ್ ಅಲ್ಲಿ ತನಕ ನೋಡ್ಕೊಂಬನ್ನಿ ಲೈಕ್ ಈ ಒಂದು ಬೀಚ್ದು ಕ್ಲಿಪ್ಸು ಆ್ಯಂಡ್ ಯಾವ ಥರ ಶೂಟ್ನ ಮಾಡ್ತಿದ್ದೀವಿ ಅಂತ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ನ ಕೊಡ್ತಾ ಇರ್ತೀವಿ. ಸೊ ಫುಲ್ ಡಾಕ್ಯುಮೆಂಟ್ ಆದಮೇಲೆ ಇನ್ನು ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ, ಓಕೆನಾ? ಸೊ ಬನ್ನಿ ಸೊ ಬೀಚ್ ವಿಡಿಯೋ ನೋಡಿ. ಗೈಸ್ ನಾವಿವಾಗ ಬೀಚ್ ಒಳಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ನಮ್ಮ ಅಣ್ಣ. ವಾ ಸೊ ಗೈಸ್ ಅಲ್ಲಿಂದ ಬಂದು ಬೀಚಿಂದ ಸೊ ಎಲ್ಲ ಸ್ನಾನ ಮಾಡಿ ಸೊ ಇವಾಗ ಫೈರ್ ಕ್ಯಾಂಪ್ಗೆ ಏನೋ ರೆಡಿ ಮಾಡಿದ್ದಾರೆ.
ಇವಾಗ ಅಕ್ಕ ಬಾವ ಎಲ್ಲ ರೆಡಿ ಆಯಿದ್ರು. ಸೊ ಇವಾಗ ಫೈರ್ ಕ್ಯಾಂಪ್ನ ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಸೊ ಬನ್ನಿ ನೋಡೋದ. ಸೊ ಹಂಗೆ ನಾನು ರೆಡಿಯಾಗಿದ್ದೀನಿ, ಯಾಕಂದರೆ ಸ್ನಾನ ಮಾಡಿದೆ. ಸೊ ರೆಡಿಯಾಗಿದ್ದೀನಿ. ಸೊ ಬನ್ನಿ ನೋಡೋದ ಫೈರ್ ಕ್ಯಾಂಪು ಯಾವ ಥರ ಇತ್ತು ಏನು ಅಂತ. ಸೊ ಗೈಸ್ ಇವಾಗ ಎಲ್ಲ ಮುಗೀತು, ಏನು ಫೈರ್ ಕ್ಯಾಂಪ್ ಮುಗೀತು, ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತಿನ ಡೇ 1 ಮುಗೀತು. ಸೊ ನಾಳೆ ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ ಏನು ಡೇಟದ್ದು ಪ್ರೀ ವೆಡ್ಡಿಂಗ್ ಶೂಟು. 5:30ಗೆ ರೆಡಿಯಾಗಿ ಅಂತ ಹೇಳಿದ್ದಾರೆ. ಯಾಕಂದರೆ ಬೇಗ ಸನ್ ಬರೋಕ್ಕಿಂತ ಮುಂಚೆನೇ ಬಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫೋಟೋಸು. ಇಲ್ಲಾಂದರೆ ಬೆಳಗ್ಗೆ ಬೇಗ ಏನು ಫುಲ್ಲ ಸನ್ನಿಂದು ಲೈಟು ಬಂದರೆ ಫೋಟೋ ಚೆನ್ನಾಗಿ ಬರೋಲ್ಲ, ಶೈನಿ ಆಗುತ್ತೆ ಫೇಸಸ್ ಎಲ್ಲ ಅಂತ. ಸೊ ಬೇಗ ಹೇಳಿದ್ದಾರೆ. ಸೊ ಬೇಗ ರೆಡಿಯಾಗಿ ಹೋಗ್ಬೇಕು ನಾಳೆ 5:30ಗೆ. ಸೊ ಇವತ್ತಿಗೆ ಇಷ್ಟೇ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಾಳೆ ವೀಡಿಯೋನು ನಾಳೆದ್ದು ಪ್ರೋಸೆಸ್ನು, ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಆ ಪ್ರೋಸೆಸ್ನು ಸೊ ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆನಾ? ಅಲ್ಲಿ ತನಕ ಸ್ಟೇ ಟ್ಯೂನ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗ್ಗೆ ಎದ್ದು 5:30ಗೆ ಎದ್ದು 45 ಮಿನಿಟ್ಸ್ ಡ್ರೈವ್, 20 ಕಿಲೋಮೀಟರ್ ಆಗುತ್ತೆ. ಸೊ 20 ಕಿಲೋಮೀಟರ್ ಇವಾಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲೊಂದು ಫಸ್ಟ್ ಶೂಟ್ ಇದೆ ಇವತ್ತು. ಸೊ ನಾನು ನಿಮಗೆ ಒಂದು ಮ್ಯಾಪ್ ಹಾಕ್ತೀನಿ. ಸೊ ಹಂಗೆ ಸೊ ಇದೇ ಮ್ಯಾಪು. 20 ಕಿಲೋಮೀಟರ್ ಆಗುತ್ತೆ. ಸೊ 45 ಮಿನಿಟ್ಸ್ ಇತ್ತು. ಸೊ ಅಲ್ಲಿಂದ ಬಂದು ಗಾಡಿನ ಪಾರ್ಕ್ ಮಾಡಿ, ಸೊ ಯಾವ ದೇವಸ್ಥಾನಪ್ಪ ಅಂತಂದರೆ ಅದೇ ದೇವಸ್ಥಾನ. ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಗೈಸ್, ಈ ಟೆಂಪಲ್ ನೇಮ್ ಬಂದುಬಿಟ್ಟು ತ್ರಿಕಾಯಕುನ್ನು ಮಹಾದೇವ ಟೆಂಪಲ್ ಅಂತ. ಸೊ ಈಶ್ವರ ದೇವರು ಇರೋದಿಲ್ಲಿ. ಇಲ್ಲಿ ಆ್ಯಕ್ಚುಲಿ 700 ರೂಪೀಸ್ ಪೇ ಮಾಡಬೇಕು ನಾವೇನಾದರೂ ಫೋಟೋಶೂಟ್ ಮಾಡಿಸ್ತೀವಿ ಅಂತಂದರೆ. ಸೊ ನಾವು ಪೇ ಮಾಡಿದ್ವಿ. ಸೊ ಡ್ರೋನ್ಗೆ ಬಿಡಲಿಲ್ಲ ಡ್ರೋನ್ ಶೂಟ್ ಮಾಡೋಕ್ಕಿಂತ, ಬರೀ ವೀಡಿಯೋ ಫೋಟೋಸ್ ಎಲ್ಲ ತೆಗ್ದಿದ್ದಾರೆ. ಸೊ ಗೈಸ್, ನೆಕ್ಸ್ಟ್ ಇವಾಗ ತೆಲೆಚಿರಿ ಅನ್ನೋ ಸ್ಟ್ರೀಟಿಗೆ ಬಂದಿದ್ದೀವಿ. ಇದೊಂದು ಫೋಟೋಗ್ರಫಿ ಮಾಡೋ ಸ್ಟ್ರೀಟೇ. ಸೊ ಅಲ್ಲಿ ಟೆಂಪಲಿಂದ ಸೊ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಅಲ್ಲಿ ಫೋಟೋಗೆ ನಿಂತಿದ್ದಾರೆ. ಸೊ ನೋಡಿ, ಇಲ್ಲಿ ಫೋಟೋನ ತೆಗಿತಾ ಇದ್ದಾರೆ. ನೋಡಿ ಸೊ ಇದಾದಮೇಲೆ ನೆಕ್ಸ್ಟ್ ಹೋಮ್ ಸ್ಟೇಗೆ ಹೋಗಿ 1 ಅವರ್ ಸ್ಟೇ ಮಾಡಿ ಮತ್ತೆ ಫ್ರೆಶ್ ಆಗಿ ಆದಮೇಲೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟ್ ಒಂದು ಪ್ಲೇಸ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗೋದೆ. ಸೊ ಅದು ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಗೈಸ್, ಹಿಂಗೆ ಓದ್ಬಿಟ್ರೆ ಸೌದಿ ಅರೇಬಿಯಾಗೆ ಹೋಗ್ಬಿಡ್ತೀವಿ ಗೈಸ್. ಗೈಸ್, ಇವಾಗ ಲಾಸ್ಟ್ ಲೊಕೇಶನ್ನು ಅಲ್ಲಿ ಆ ಸ್ಟ್ರೀಟ್ ನಾನು ತೋರಿಸಿದ್ನಲ್ಲ, ಸೊ ಅಲ್ಲಿ ಮುಗಿಸಿ ಸೊ ಅಲ್ಲಿಂದ ಹೋಗಿ ಹೋಮ್ ಸ್ಟೇಗೆ ಹೋಗಿ ಎಲ್ಲ ಲಗೇಜ್ ಖಾಲಿ ಮಾಡಿ ಅಲ್ಲಿಂದ ಹೊರಟು. ಸೊ ಇದು ಲಾಸ್ಟ್ ಲೊಕೇಶನ್ನು. ಇಲ್ಲಿದ್ದಾರೆ ನೋಡಿ ಅಕ್ಕ ಬಾವ. ಸೊ ಇದೊಂದು ಖಾಲಿ ಲ್ಯಾಂಡು. ಈ ಲ್ಯಾಂಡಲ್ಲಿ ಒಂದು ಏನೋ ಫಾರಿನ್ ಟೈಪಲ್ಲಿ ಒಂದು ಶೂಟ್ನ ಮಾಡೋಕ್ಕೆ ಬಂದಿದ್ವಿ. ಸೊ ಇಲ್ಲಿ
ತೆಗಿತಾ ಇದ್ದಾರೆ. ಸೊ ಇದೇ ಲಾಸ್ಟ್ ಲೊಕೇಶನ್. ಸೊ ಇಲ್ಲಿಂದ ಸೀದಾ ಅಪ್ ಟು ಸನ್ಸೆಟ್ ಆಗತ್ತಾನ ಇಲ್ಲೇ ಇರ್ತೀವಿ. ಸೊ ಇದಾದಮೇಲೆ ಇದೇ ಲಾಸ್ಟ್ ಲೊಕೇಶನ್. ಇಲ್ಲಿ ಮುಗಿಸಿ ಸೀದಾ ಬೆಂಗಳೂರು. 2 ದಿವಸ ನಮ್ಮನ್ನು ಎಣ್ಣೆ ಬಾಣ್ಲಿಗೆ ಹಾಕ್ದಂಗೆ ಆಗಿತ್ತು ಕೇರಳದಲ್ಲಿ. ಫುಲ್ ಬಿಸಿಲು ಅಂದರೆ ಬಿಸಿಲು, ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಆ್ಯಂಡ್ ಫೋಟೋಸು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಚೆನ್ನಾಗೇ ಆಯಿತು. ಬಟ್ ಏನಂದರೆ ತುಂಬ ಬಿಸಿಲಿತ್ತು. ಬಟ್ ಇಟ್ಸ್ ಓಕೆ, ಫೋಟೋಶೂಟ್ ಎಲ್ಲ ಚೆನ್ನಾಗಾಯಿತು. ಫೋಟೋಸು ಚೆನ್ನಾಗಿ ಬಂದಿದ್ದಾವೆ. ಸದ್ಯದಲ್ಲೇ ಫೋಟೋಸ್ ಎಲ್ಲ ಅವರು ಎಡಿಟ್ ಮಾಡಿ ಕೊಡ್ತಾರೆ. ಇನ್ನೇನು ಅರೌಂಡ್ 1.5 ಮಂತ್ ಇದೆ ಮದುವೆ ಆಗುತ್ತೆ. ಅಂದೇನು ಕೇರಳದಲ್ಲಿ ನಮಗೆ ಊಟ ಫಸ್ಟ್ ಡೇ ಮಾರ್ನಿಂಗ್ ಒಂದು ಊಟ ನಮಗೆ ಚೆನ್ನಾಗಿ ಸಿಗಲಿಲ್ಲ. ಇನ್ನೆಲ್ಲನೂ ಏನು ನಮ್ಮ ಕಡೆ ಊಟನೇ ಸಿಕ್ತು. ಬಟ್ ನಮ್ಮ ಕಡೆ ಅಂದರೆ 100% ನಮ್ಮ ಕಡೆ ಊಟ ಥರ ಇರಲಿಲ್ಲ. ಬಟ್ ಓಕೆ, ಊಟ ಮಾಡ್ಬೋದು, ಆ ಥರ ಊಟ ಇತ್ತು. ಬಟ್ ಫಸ್ಟ್ ಡೇ ಅಂತೂ ಫಸ್ಟ್ ಮಾರ್ನಿಂಗು ತಿನ್ನಂಗೆ ಇರಲಿಲ್ಲ ಫುಲ್. ಯಾಕಂದರೆ ಇಲ್ಲಿ ಕೊಬ್ಬರಿ ಎಣ್ಣೆ ಊಟ ಅಲ್ವಾ. ಸೊ ಹಂಗಾಗಿ ನಮ್ಮ ಕಡೆ ಕೊಬ್ಬರಿ ಎಣ್ಣೆ ಬಳಸಲ್ಲ ಊಟಕ್ಕೆಲ್ಲ. ಸೊ ದೋಸೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ರು, ತಿನ್ನೋಕ್ಕೆ ಆಗಲಿಲ್ಲ, ಒಂಥರ ಆಗ್ಬಿಡ್ತು. ಅದಾದಮೇಲೆ ಇನ್ನೆಲ್ಲ ಫ್ರೈಡ್ ರೈಸ್ ಸಿಕ್ತು, ದೋಸೆ ಸಿಕ್ತು. ಸೊ ನೀವೆಲ್ಲ ನೋಡಿದ್ರಲ್ಲ ವೀಡಿಯೋದಲ್ಲಿ. ಸೊ ಇದೆಲ್ಲ ಸಿಕ್ತು. ಅದೇ ಮಾರ್ನಿಂಗ್ ನಾನು ಒಂದು ವೀಡಿಯೋ ಹಾಕಿಲ್ಲಲ್ಲ ಅದೇ ಕಾರಣಕ್ಕೆ. ಯಾಕಂದರೆ ನಮಗೆ ಅಲ್ಲಿ ಯಾವಾಗ ಹೊರಗೆ ಬರ್ತೀವೋ ಆ ಹೋಟ್ಲಿಂದ ಹಂಗೆ ಅನಿಸ್ಬಿಡ್ತು ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇಲ್ಲೆಲ್ಲ ರೂಲ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನಾವು ಅರೌಂಡ್ ಒಂದು 200 ಕಿಲೋಮೀಟರ್ಸ್ ಕೇರಳದೊಳಗೆ ಸುತ್ತಾಡಿದ್ವಲ್ಲ, ರೂಲ್ಸ್ ಮಾತ್ರ ಪಕ್ಕ ಫಾಲೋ ಮಾಡ್ತಾರೆ ಇಲ್ಲಿ, ಟ್ರಾಫಿಕ್ ರೂಲ್ಸ್ನ. ಅಷ್ಟೇ, ಇನ್ನೇನು ಹೇಳ್ಬೋದು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಫೋಟೋಸ್ ಚೆನ್ನಾಗಿ ಬಂದು ಖುಷಿ ಆಯಿತು. ಸೊ ಇದಾಗಿತ್ತು ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗ್ ಶೂಟು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಆ್ಯಂಡ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಫುಲ್ ಅಂದರೆ ಫುಲ್ ಬೆವತ್ತು. ಎಷ್ಟು ಸಲ ಸ್ನಾನ ಮಾಡಿದ್ದೀವಿ ಅಂದರೆ ದಿನಕ್ಕೆ 3 ಸಲ ಸ್ನಾನ ಮಾಡಿದ್ವಿ. ಬಟ್ ಇಟ್ಸ್ ಓಕೆ. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಪ್ರಿಪ್ರೇಷನ್ ಏನಂತ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡುತ್ತಾ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್.